ನಿನ್ನೆ ಪ್ರೀತಿಸುವೆ ಭಾಗ 29. ಅಜಯನ ಮೊಬೈಲನ್ನು ತೆಗೆದುಕೊಂಡು ಹೋದವಳಿಗೆ ಅಜಯನು ಕಾಲ್ ಮಾಡಿದನು. ಕಾಲ್ ರಿಸೀವ್ ಮಾಡಿದ ಆಕೆ ಮಾತನಾಡತೊಡಗಿದಳು. ಹಲೋ, ನೋಡಿ ಇವ್ರೆ, ನೀವು ತೆಗೆದುಕೊಂಡು ಹೋಗಿರೋ ಮೊಬೈಲ್ ನಂದು. ನಿಮ್ಮ ಮೊಬೈಲ್ ನನ್ನ ಹತ್ರ ಇದೆ. ದಯವಿಟ್ಟು ನನ್ನ ಮೊಬೈಲನ್ನು ನನಗೆ ತಲುಪಿಸಿಬಿಡಿ. ಐ ಆಮ್ ಸೋ ಸಾರಿ ಮಿಸ್ಟರ್. ಗಡಿಬಿಡಿಯಲ್ಲಿ ನನಗೆ ನನ್ನ ಮೊಬೈಲ್ ಯಾವುದು ನಿಮ್ಮ ಮೊಬೈಲ್ ಯಾವುದು ಅಂತ ಗೊತ್ತಾಗಿಲ್ಲ. ನಾಳೆ ನಿಮ್ಮ ಮೊಬೈಲನ್ನು ನಾನು ನಿಮಗೆ ತಲುಪಿಸ್ತೀನಿ. ಎಲ್ಲಿ ತಗೊಂಡು ಬರಬೇಕಂತ ಹೇಳಿ, ಅಲ್ಲೇ ತಲುಪಿಸ್ತೀನಿ. ನಿನ್ನೆ ನೀವು ಸಿಕ್ಕಿದ್ರಲ್ವಾ, ಅಲ್ಲೇ ಭೇಟಿಯಾಗೋಣ. ನಾನು ಆಫೀಸಿಗೆ ಹೋಗಬೇಕಾದ್ರೆ ಆ ಕಡೆಯಿಂದಲೇ ಹೋಗೋದು, ಹಾಗಾಗಿ ನೀವು ನನಗೆ ಅಲ್ಲೇ ಭೇಟಿಯಾಗಿ. ಓಕೆ ಮಿಸ್ಟರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಅಜಯ್ ಅಂತ. ಓಕೆ ಅಜಯ್ ಅವರೇ, ನಾಳೆ ಸಿಗೋಣ. ಆ್ಯಂಡ್ ಒನ್ಸ್ ಅಗೇನ್ ಸಾರಿ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಹೋಗಲಿ ಬಿಡಿ, ಗೊತ್ತಿಲ್ಲದಾಗಿರೋದಲ್ವಾ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ನನ್ನ ಮೊಬೈಲ್ ನನಗೆ ಸಿಗ್ತಾ ಇದೆ, ನನಗೆ ಅಷ್ಟೇ ಸಾಕು. ಓಕೆ, ಹಾಗಾದರೆ ನಾಳೆ ಸಿಗೋಣ. ಅಂದಹಾಗೆ ನೀವು ನನ್ನ ಹೆಸರು ಕೇಳಲೇ ಇಲ್ಲ. ಹೋಗಲಿ ಬಿಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಛಾಯಾ ಅಂತ. ಓಕೆ ಮಿಸ್ಟರ್, ನಾಳೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಳು. ಇವತ್ತಿಗೆ ಇಷ್ಟು ಮಾತನಾಡಿದ್ರೆ ಸಾಕು. ನಾಳೆ ಅವನು ನನ್ನ ಮೇಲೆ ಇಂಪ್ರೆಸ್ ಆಗಬೇಕು, ಆ ಥರ ಏನಾದರೂ ಮಾಡಬೇಕು. ನಾಳೆ ಒಂದೊಳ್ಳೆ ಬಟ್ಟೆ ಹಾಕಿ ಅವನ ಕಣ್ಣಿಗೆ ಕುಕ್ಕೋ ಥರ ಕಾಣಬೇಕು. ನನ್ನನ್ನು ನೋಡಿದ ಕೂಡಲೇ ಅವನು ಫ್ಲ್ಯಾಟ್ ಆಗಬೇಕು, ಆ ಥರ ರೆಡಿಯಾಗಿ ಹೋಗಬೇಕು ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡತೊಡಗಿದಳು. ಇತ್ತ ಛಾಯಾಳ ಹತ್ತಿರ ಮಾತನಾಡಿದ ಅಜಯನಿಗೆ ತುಂಬಾನೇ ಸಂತೋಷವಾಯಿತು. ಅಬ್ಬಾ, ಕೊನೆಗೂ ನನ್ನ ಮೊಬೈಲ್ ಇವಳ ಹತ್ರನೇ ಇದೆ ಅಲ್ವಾ. ಐ ಆಮ್ ಹ್ಯಾಪಿ. ನಾನು ಅವಳ ಬಗ್ಗೆ ಏನೇನೋ ಅಂದ್ಕೊಂಡು ಬಿಟ್ಟಿದ್ದೆ. ಅವಳು ಒಳ್ಳೆಯವಳು ಅನಿಸುತ್ತೆ, ಅದಕ್ಕೆ ನನ್ನ ಮೊಬೈಲನ್ನು ವಾಪಸ್ ಕೊಡ್ತಾ ಇದ್ದಾಳೆ. ಅದೇನು ಅಂದ್ಲು ಅವಳ ಹೆಸರು, ಮರ್ತೆ ಹೋದೆ ಅಲ್ವಾ. ಹಾಂ, ಛಾಯಾ ಅಂತ ಅಂದ್ಲು. ಅವಳ ಹೆಸರು ಕಟ್ಕೊಂಡು ನನಗೆ ಏನಾಗಬೇಕು, ನನಗೆ ನನ್ನ ಮೊಬೈಲ್ ಸಿಕ್ಕರೆ ಸಾಕು ಅಂತ ಅಂದುಕೊಂಡು ಅಮ್ಮನ ಜೊತೆ ಮಾತನಾಡಲು ಹೋದನು. ಬೆಳಿಗ್ಗೆ 8 ಗಂಟೆಗೆ ಛಾಯಾ ಚೆನ್ನಾಗಿ ರೆಡಿಯಾಗಿ ಅಜಯನನ್ನು ಭೇಟಿಯಾಗಲು ಹೊರಟಳು. ಅಜಯನಿಗೆ 8:30ಕ್ಕೆ ಬಾ ಅಂತ ಮೆಸೇಜ್ ಮಾಡಿದಳು. ಇವಳ ಮನೆಯಿಂದ ಅಜಯನನ್ನು ಭೇಟಿ ಮಾಡಲು ಹೋಗೋ ಜಾಗಕ್ಕೆ ಅರ್ಧ ಗಂಟೆ ಸಮಯ ಬೇಕಾಗಿತ್ತು. ಅಜಯ್ ಆಗಲೇ ಇವಳಿಗೋಸ್ಕರ ಕಾಯ್ತಾ ಇದ್ದನು. ಕರೆಕ್ಟ್ 8:15ಗೆ ಅಜಯ್ ಇದ್ದ ಜಾಗಕ್ಕೆ ಬಂದು ತಲುಪಿದಳು. ಅವನನ್ನು ನೋಡಿ ಬೇಕಂತಲೇ, ಅರೆ ನೀವು ಅವಾಗಲೇ ಬಂದುಬಿಟ್ಟಿದ್ದೀರಾ, ನಾನೇ ಲೇಟಾಗಿ ಬಂದೆ ಅನಿಸುತ್ತೆ. ನಿಮ್ಮನ್ನು ಕಾಯಿಸಿದ್ದಕ್ಕೆ ಸಾರಿ. ಪರವಾಗಿಲ್ಲ, ಅಷ್ಟೇನು ಲೇಟಾಗಿಲ್ಲ. ಬಂದ ಕೆಲಸ ಮುಗಿಸಿದ್ರೆ ಒಳ್ಳೆಯದು. ಬನ್ನಿ, ಇಲ್ಲೇ ಪಕ್ಕದಲ್ಲಿ ಕಾಫಿ ಶಾಪ್ ಇದೆ, ಅಲ್ಲಿ ಹೋಗ್ಬೋದಲ್ವಾ. ಇಲ್ಲ, ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ. ನೀವು ನನ್ನ ಮೊಬೈಲ್ ಕೊಟ್ಟರೆ ನಾನು ಹೋಗ್ತೀನಿ. ಅವನ ಮಾತು ಕೇಳಿ ಅವಳು ಬೇಕಂತಲೇ ಮುಖವನ್ನು ಸಪ್ಪೆ ಮಾಡಿಕೊಂಡು, ಇವತ್ತು ನನ್ನ ಬರ್ತ್ಡೇ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ನೀವು ನನ್ನ ಜೊತೆ ಬರ್ತೀರಾ ಅಂತ ಅಂದ್ಕೊಂಡೆ, ಸಾರಿ. ಆಫೀಸಿನಲ್ಲಿ ನನ್ನ ಫ್ರೆಂಡ್ ಒಬ್ಳನ್ನು ಬಿಟ್ಟರೆ ಬೇರೆ ಯಾರೂ ನನಗೆ ವಿಶ್ ಮಾಡುವವರಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ಅವಳು ಸಪ್ಪೆ ಮುಖವನ್ನು ನೋಡಿ ಬೇಜಾರಾದ ಅಜಯ್ ಅವಳಿಗೆ ಬರ್ತ್ಡೇ ವಿಶ್ ಮಾಡಿದನು. ಹ್ಯಾಪಿ ಬರ್ತ್ಡೇ ಛಾಯಾ, ಬನ್ನಿ ಹೋಗೋಣ ಕಾಫಿ ಶಾಪ್ಗೆ. ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ, ನೀವು ನೊಂದ್ಕೊಂಡು ಇರೋದನ್ನು ನೋಡೋಕ್ಕಾಗಲ್ಲ. ನೀವು ಬೇಜಾರು ಮಾಡ್ಕೋಬೇಡ, ನಾನು ಬರ್ತೀನಿ ನಿಮ್ಮ ಜೊತೆ. ಆದರೆ ನಿಮಗೆ ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇದೆ ಅಲ್ವಾ. ನನ್ನಿಂದ ನೀವು ತೊಂದರೆ ತಗೊಳ್ಳೋದು ಬೇಡ, ನೀವು ಆಫೀಸಿಗೆ ಹೋಗಿ. ಪರವಾಗಿಲ್ಲ, ಒಂದಿನ ಲೇಟಾಗಿ ಹೋದರೆ ಏನಾಗಲ್ಲ. ಇವತ್ತು ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ, ನಡೀರಿ ಹೋಗೋಣ. ಥ್ಯಾಂಕ್ ಯು ಅಜಯ್ ಅವರೇ. ಪ್ರತಿ ವರ್ಷದ ಥರ ಈ ವರ್ಷ ನಾನು ಒಬ್ಬಂಟಿಯಾಗಿರ್ತೀನಿ ಅಂತ ಅಂದ್ಕೊಂಡೆ, ಆದರೆ ನಾನು ಅಂದುಕೊಂಡಿದ್ದು ಸುಳ್ಳಾಗಿ ಹೋಯ್ತು. ಇವತ್ತಿನ ದಿನ ನನಗೆ ಒಬ್ಬರು ಹೊಸ ಫ್ರೆಂಡ್ ಸಿಕ್ಕರು. ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ನನ್ನ ಫ್ರೆಂಡ್ ಆಗ್ತೀರಾ ಅಂತ ಅವಳು ಹೇಳಿದಾಗ ಅಜಯನಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಅವಳ ಮುಖ ನೋಡಿದನು. ಬೇಡ ಅಂದರೆ ಬೇಡ ಬಿಡಿ, ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ. ಇಷ್ಟರ ತನಕ ಯಾರೂ ಫ್ರೆಂಡ್ ಆಗಿಲ್ಲ, ಮುಂದಕ್ಕೂ ಕೂಡ ಯಾರೂ ಫ್ರೆಂಡ್ ಆಗಲ್ಲ ಅಂತ ಹೇಳಿ ಮತ್ತೆ ನಾಟಕ ಮಾಡತೊಡಗಿದಳು. ಮತ್ತೆ ಅವಳ ಬೇಜಾರಾದ ಮುಖ ನೋಡಿದ ಅಜಯನಿಗೆ ಅವಳ ಮೇಲೆ ತುಂಬ ಕರುಣೆ ಉಂಟಾಗಿ, ಬೇಜಾರು ಮಾಡ್ಕೋಬೇಡಿ ಮಿಸ್ ಛಾಯಾ, ಇವತ್ತಿನಿಂದ ನಾನು ನಿಮ್ಮ ಫ್ರೆಂಡ್, ಓಕೆನಾ?
ಇನ್ಮೇಲೆ ಯಾವತ್ತೂ ನನಗೆ ಯಾರು ಫ್ರೆಂಡ್ ಇಲ್ಲ ಅಂತ ಕೊರಗಬಾರ್ದು. ಇವತ್ತಿನಿಂದ ಅಲ್ಲ, ಈಗಲಿನಿಂದಲೇ ನಾನು ನಿಮ್ಮ ಫ್ರೆಂಡ್. ಎಲ್ಲಿ ಇವಾಗ ಸ್ಮೈಲ್ ಮಾಡಿ ಅಂದಾಗ ಅವಳು ನಾಟಕೀಯವಾಗಿ ಮುಖದಲ್ಲಿ ನಗು ತಂದುಕೊಂಡು ತುಂಬ ಸಂತೋಷಗೊಂಡವಳಂತೆ ನಟನೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಜಯನ ಕೈ ಹಿಡಿದುಕೊಂಡಳು. ಬನ್ನಿ, ಇವತ್ತು ನಾನು ನಿಮಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಅವನ ಕೈ ಹಿಡಿದುಕೊಂಡು ಹೊರಟಳು. ಅವನಿಗೆ ಏನು ಮಾಡಬೇಕಂತ ತೋಚದೆ ಅವಳು ಹಿಂದೆನೂ ಹೋದನು. ಇಬ್ಬರು ಕಾಫಿ ಶಾಪ್ಗೆ ಹೋಗಿ ಕುಳಿತುಕೊಂಡರು. ಇವತ್ತು ನನ್ನ ಕಡೆಯಿಂದ ಟ್ರೀಟ್, ನಿಮಗೆ ಏನು ಬೇಕೋ ಅದನ್ನು ತಗೊಳ್ಳಿ. ಇವತ್ತು ನನಗೆ ಹೊಸ ಫ್ರೆಂಡ್ ಸಿಕ್ಕ ದಿನ, ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಏನು ಬೇಕಾದರೂ ಆರ್ಡರ್ ಮಾಡಿ. ಏನು ಬೇಕಾಗಿಲ್ಲ, ಇವತ್ತು ನಾನೇ ನಿಮಗೆ ಟ್ರೀಟ್ ಕೊಡ್ತೀನಿ. ನನ್ನ ಹೊಸ ಫ್ರೆಂಡ್ನ ಬರ್ತ್ಡೇ ಅಲ್ವಾ, ಅದಕ್ಕೆ ನಾನೇ ಟ್ರೀಟ್ ಕೊಡಬೇಕು. ಇಲ್ಲ, ಇವತ್ತು ನಾನೇ ಟ್ರೀಟ್ ಕೊಡ್ತೀನಿ ಅಂತ ಅವಳು ಪಟ್ಟು ಹಿಡಿದಳು. ಅದಕ್ಕೆ ಅವನು, ಇವತ್ತು ನನಗೆ ಟ್ರೀಟ್ ಕೊಡೋಕ್ಕೆ ಅವಕಾಶ ಮಾಡಿಕೊಡಿ, ಬೇರೆ ದಿವಸ ನೀವೇ ಕೊಡಿರಂತೆ, ಓಕೆನಾ? ಓಕೆ, ನನ್ನ ಫ್ರೆಂಡ್ ಹೇಳಿದ ಮೇಲೆ ನಾನು ಇಲ್ಲ ಅಂತೀನಾ? ಇವತ್ತು ನೀವೇ ಟ್ರೀಟ್ ಕೊಡಿ, ಆದರೆ ನೆಕ್ಸ್ಟ್ ಟೈಮ್ ನಾನೇ ಕೊಡ್ತೀನಿ, ಹಾಗಾದರೆ ಮಾತ್ರ ನಾನು ಒಪ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಟೈಮ್ ನೀವೇ ಕೊಡಿರಂತೆ. ಇವಾಗ ನಿಮ್ಗೆ ಏನು ಬೇಕು ಅಂತ ಆರ್ಡರ್ ಮಾಡಿ. ನನಗೆ ಕೋಲ್ಡ್ ಕಾಫಿ ಬೇಕು. ಬೇರೆ ಏನು ಬೇಡವಾ? ಬೇರೆ ಏನು ಬೇಡ, ಅದೇ ಸಾಕು. ನೀವೇನು ತಗೋತೀರಾ? ಬಟ್ಟೆಗಳು ಏನು ತಗೋತಾರೋ ಅದನ್ನೇ ನಾನು ಕೂಡ ತಗೋತೀನಿ ಅಂತ ಹೇಳಿದ ಅವನು ವೇಟರನ್ನು ಕರೆದು 2 ಕೋಲ್ಡ್ ಕಾಫಿಯನ್ನು ಆರ್ಡರ್ ಮಾಡಿದನು. ಇಬ್ಬರು ಹರಟೆ ಹೊಡುತ್ತಾ ಕಾಫಿ ಕುಡಿದು ಮುಗಿಸಿದರು. ಓ, ಮರ್ತೇ ಬಿಟ್ಟಿದೆ, ನಿಮ್ಮ ಮೊಬೈಲ್ ತಗೊಳ್ಳಿ. ಥ್ಯಾಂಕ್ ಯು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ನಿಮ್ಮಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಾವು ತುಂಬ ಬಡವರು, ಅದಕ್ಕೆ ನನ್ನ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನೊಬ್ಳು ಅನಾಥೆ. ನನ್ನಂಥ ಅನಾಥ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ? ಯಾಕೆ ನಿಮ್ಮನ್ನು ನೀವು ಅನಾಥರು ಅಂತ ಅಂದ್ಕೊಳ್ತೀರಾ? ನಿಮ್ಮ ಫ್ರೆಂಡ್ ನಾನೇ ಇರಬೇಕಾದ್ರೆ ನೀವು ಯಾವತ್ತೂ ಅನಾಥರಲ್ಲ, ತಿಳಿತಾ? ಇನ್ಮೇಲೆ ಈ ಥರದ ಯಾವ ಮಾತು ಕೂಡ ಆಡಬೇಡಿ. ಅವನಷ್ಟು ಹೇಳ್ತಾ ಇರಬೇಕಾದ್ರೆ ವೇಟರ್ ಬಿಲ್ ಕೊಟ್ಟಾಗ ಅಜಯ್ ಬಿಲ್ಲನ್ನು ಪಾವತಿಸಿ. ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲ ಅಂದರೆ ನಾನೀಗ ಹೊರಡಬೇಕು, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ನೀವು ಹೋಗ್ಬೋದು. ಇಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಅಷ್ಟು ಸಾಕು ನನಗೆ. ಈ ಫ್ರೆಂಡ್ನ ಮಾತ್ರ ಮರಿಬೇಡಿ. ನಾನು ನಿಮಗೆ ಕಾಲ್ ಮಾಡ್ಬೋದಲ್ವಾ? ಖಂಡಿತ ಮಾಡಿ, ನಾನೀಗ ಬರ್ತೀನಿ ಅಂತ ಹೇಳಿ ಅವನು ತನ್ನ ಮೊಬೈಲನ್ನು ತೆಗೆದುಕೊಂಡು ಇನ್ನೇನು ಆಫೀಸಿಗೆ ಹೊರಡಬೇಕು. ತಕ್ಷಣ ಅವನಿಗೆ ಏನೋ ನೆನಪಾಗಿ, ನಿಮ್ಮ ಆಶ್ರಮ ಎಲ್ಲಿರೋದಂತ ಹೇಳಿ, ನಾನು ನಿಮಗೆ ಡ್ರಾಪ್ ಕೊಡ್ತೀನಿ. ಅವನು ಮಾತು ಕೇಳಿ ದಿಗಿಲುಗೊಂಡವಳು, ಬೇಡ, ನಿಮಗೆ ಸುಮ್ಮನೆ ತೊಂದರೆ ಯಾಕೆ? ನನ್ನನ್ನು ಆಶ್ರಮ ಬಿಡೋಕ್ಕೆ ಹೋದರೆ ನಿಮಗೆ ಲೇಟ್ ಆಗುತ್ತೆ, ನೀವು ಹೊರಡಿ. ಪರವಾಗಿಲ್ಲ, ನೀವು ಒಬ್ಬರೇ ಹೋಗೋದಕ್ಕಿಂತ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ. ಅಯ್ಯೋ, ಇವನಿಗೇನಾದರೂ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾದರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಇಲ್ಲ, ಆ ಥರ ಆಗಬಾರ್ದು. ಇವನಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು. ನಾನು ನಿಮಗೆ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಆಶ್ರಮಕ್ಕೆ ಹೋಗ್ತೀನಿ. ನೀವು ಹೊರಡಿ, ನಿಮಗೆ ಲೇಟ್ ಆಗುತ್ತೆ. ಪಕ್ಕ ನೀವು ಹೋಗ್ತೀರಲ್ವಾ? ಹಾಗಾದರೆ ನಾನು ಹೊರಡ್ತೀನಿ. ಆಯಿತು, ನಾನು ಹೋಗ್ತೀನಿ, ನೀವು ಆಫೀಸ್ಗೆ ಹೊರಡಿ. ಮತ್ತೆ ನನ್ನಿಂದ ನಿಮಗೆ ಲೇಟ್ ಆದರೆ ನನಗೆ ಇಷ್ಟ ಆಗಲ್ಲ. ಹೋಗ್ಬಿಡ್ನಿ ಅಜಯ್, ಬಾಯ್ ಅಂತ ಹೇಳಿ ಆತುರದಿಂದ ಅವನನ್ನು ಕಳಿಸಿದಳು. ಅಜಯ್ ಅವಳಿಗೆ ಬಾಯ್ ಹೇಳಿ ಆಫೀಸ್ಗೆ ಹೊರಟನು. ಇತ್ತ ಛಾಯೆ ತುಂಬಾ ಸಂತೋಷಗೊಂಡು, ಕೊನೆಗೂ ನಾನು ಅಂದುಕೊಂಡಿದ್ದನ್ನು ಸಾಧಿಸಿಬಿಟ್ಟೆ. ನಾನು ಹೇಳಿದ ಮಾತನ್ನೆಲ್ಲ ಅವನು ನಂಬಿಟ್ಟ. ಸ್ವಲ್ಪ ಡ್ರಾಮಾ ಮಾಡಿ ಕಣ್ಣೀರು ಸುರಿಸಿದ್ದಕ್ಕೆ ಅವನು ಕರಗೆ ಹೋಗ್ಬಿಟ್ಟ. ಹೀಗೆ ದಿನಾಲೂ ನಾನು ಡ್ರಾಮಾ ಮಾಡಿ ಕಣ್ಣೀರು ಸುರಿಸಿದ್ರೆ ಅವನು ನನ್ನ ಕಂಟ್ರೋಲ್ಗೆ ಬಂದ್ಬಿಡ್ತಾನೆ. ದುಡ್ಡಿಗಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರೀತಿ ಪ್ರೇಮದ ಹಿಂದೆ ಹೋದರೆ ಕೈಗೆ ಚೊಂಬೆಗತಿ. ರಾಘವನ ತಲೆ ಕೆಡಿಸಿದಾಗ ಇವನ ತಲೆಯನ್ನು ಕೂಡ ಕೆಡಿಸಿದ್ರೆ ನನ್ನ ಕೈ ತುಂಬ ದುಡ್ಡು ಬರುತ್ತೆ. ನನಗೆ ಇನ್ನೇನು ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಖುಷಿ ಪಡುತ್ತಾ ತನ್ನ ಮನೆಗೆ ಹೋದಳು. ದಿನ ತಿಂಗಳು ವರ್ಷಗಳು ಕಳೆದು ಇವರಿಬ್ಬರ ಭೇಟಿಯಾಗಿ 2 ವರ್ಷ ಆಗುತ್ತಾ ಬರ್ತಾಯಿತು. 2 ವರ್ಷದಲ್ಲಿ ಛಾಯೆ ಅಜಯನ ತಲೆಯನ್ನು ತುಂಬಾನೇ ಕೆಡಿಸಿದ್ದಳು.
ಅಜಯ್ನಿಗೆ ಇವಳ ಮೇಲೆ ಪ್ರೀತಿ ಆಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿತ್ತು. ತಾನು ಕೂಡ ಇಂಜಿನಿಯರ್ ಆಗಿದ್ದೀನಿ ಅಂತ ಅವನಿಗೆ ಸುಳ್ಳು ಹೇಳಿ ನಂಬಿಸಿದ್ದಳು. ಏನು ಕೆಲಸಕ್ಕೆ ಹೋಗದವಳು ತಾನು ಕೂಡ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವನನ್ನು ನಂಬಿಸಿದ್ದಳು. ಅವಳ ಎಲ್ಲ ಮಾತುಗಳನ್ನು ನಂಬಿದವನು ಅವಳ ಮೇಲೆ ಕನಿಕರ ತೋರಿಸುತ್ತಿದ್ದನು. ಯೋಚನಾಲಯದಿಂದ ಹೊರಬಂದ ಛಾಯಾ, ಈ ಗೂಬೆ ನನ್ನ ಮಗ ಯಾವಾಗ ನನಗೆ ಪ್ರಪೋಸ್ ಮಾಡ್ತಾನೆ, ಇವತ್ತು ಪ್ರಪೋಸ್ ಮಾಡ್ತಾನೆ, ನಾಳೆ ಪ್ರಪೋಸ್ ಮಾಡ್ತಾನೆ ಅಂತ ಕಾದು ಕಾದು ಸಾಕಾಯ್ತು. ಈ ರೆಡ್ಡಿ ಬೇರೆ ತಲೆ ತಿಂತಾ ಇದ್ದಾನೆ. ರೆಡ್ಡಿ ಜೈಲಿಂದ ಹೊರಗೆ ಬರೋದ್ರೊಳಗೆ ಅವನನ್ನು ಉಳಿಸ್ಕೊಳ್ತಿದ್ರೆ ನನಗೇನು ಕಷ್ಟ. ಅವನು ಪ್ರಪೋಸ್ ಮಾಡ್ತಾನೆ ಅಂತ ಕಾದು ಕೂತ್ರೆ ಆಗಲ್ಲ. ನಾನೇ ಅವನಿಗೆ ನೇರವಾಗಿ ಪ್ರಪೋಸ್ ಮಾಡ್ತೀನಿ. ಹೌದು, ಇವತ್ತು ಅವನಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಅಂದುಕೊಂಡು ಅವನಿಗೆ ಕಾಲ್ ಮಾಡಿದಳು. ಆದರೆ ಅವನು ಕಾಲ್ ರಿಸೀವ್ ಮಾಡದಿದ್ದಾಗ ಅವಳಿಗೆ ಕೋಪ ಬಂದು, ಇವನೊಬ್ಬ ಗೂಬೆ ನನ್ನ ಮಗ, ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡಲ್ಲ ಅಂತಾನೆ. ಅದೇನೇ ಆಗಲಿ, ಇವತ್ತು ನಾನು ಅವನಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ರೆಡ್ಡಿ ಬರೋದ್ರೊಳಗೆ ಅವನು ನನ್ನನ್ನು ಪ್ರೀತಿಸ್ತೇನೆ ಅಂತ ಅವನ ಬಾಯಲ್ಲಿ ಹೇಳಿಸ್ಬೇಕು. ಇಲ್ಲಾಂದ್ರೆ ಸಿಗೋ ದುಡ್ಡು ಕೂಡ ಕೈ ತಪ್ಪಿ ಹೋಗುತ್ತೆ. ದುಡ್ಡಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಮತ್ತೆ ಕಾಲ್ ಮಾಡೋಣ. ರಿಸೀವ್ ಮಾಡಿಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡೋಣ. ಅವಾಗ ಕಾಲ್ ರಿಸೀವ್ ಮಾಡೇ ಮಾಡ್ತಾನೆ ಅವನು. ಅವಳು ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ರು ಕೂಡ ಅವನು ಒಂದು ಕಾಲ್ ಕೂಡ ರಿಸೀವ್ ಮಾಡಲೇ ಇಲ್ಲ. ಇದನ್ನು ನೋಡಿದವಳು ಕೋಪಗೊಂಡು ಮೊಬೈಲನ್ನು ಇನ್ನೇನು ನೆಲಕ್ಕೆ ಬಡಿಯಬೇಕು, ಅಷ್ಟರಲ್ಲಿ ಅವಳಿಗೊಂದು ಮೆಸೇಜ್ ಬರುತ್ತೆ. ಅದನ್ನು ನೋಡಿದವಳು ಇನ್ನೂ ಕೋಪಗೊಂಡಳು. ಕತೆ ಮುಂದುವರಿಯಿತು. ಅವಳ ಮೊಬೈಲ್ಗೆ ಬಂದ ಆ ಮೆಸೇಜ್ ಏನು ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.